ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ತಾನು ಹೇಳಿದ ವಿಷಯವನ್ನು ಕೇಳುತ್ತಾ ತನ್ನಮ್ಮನ ಮುಖದಲ್ಲಾದ ಬದಲಾವಣೆಯನ್ನು ಗಮನಿಸುತ್ತಲೇ ಇದ್ದಳು. ಆಗಲೇ ಸಾವಿತ್ರಿ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಎದೆ ಹಿಡಿದು ಕುಳಿತು ಬಿಟ್ಟರು. ಅವರನ್ನು ನೋಡಿದವಳೆ ಭಯದಲ್ಲಿ ಒಡನೆ ಅವರನ್ನು ಹಿಡಿದು, ಅಮ್ಮ ಏನಾಯ್ತು, ಯಾಕೆ ಹೀಗೆ ಕುಳಿತು ಬಿಟ್ಟೆ ಎಂದಳು. ಆದರೆ ಸಾವಿತ್ರಿ ಅವರಿಗೆ ಮಾತನಾಡಲು ಬಾಯಿ ಹೊರಳಲಿಲ್ಲ. ತಕ್ಷಣಕ್ಕೆ ನೀರು ತಂದು ಕುಡಿಸಿದವಳು ತಾಯಿಯ ಎದೆ ನೀವಿ ಸಮಾಧಾನ ಮಾಡಿದಳು. ಅಮ್ಮ ಏನಾಗ್ತಿದೆಯಮ್ಮ, ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ಅವರು ನೀರು ಕುಡಿದು ಸಮಾಧಾನವಾದ ನಂತರ ಕೇಳಿದರು. ಅವರ ಗಂಡನನ್ನು ನೆನೆದು ಯಾವಾಗಲಾದರೂ ಒಮ್ಮೆ ಕಣ್ತುಂಬಿಕೊಳ್ಳುತ್ತಿದ್ದರು ಅಷ್ಟೆ. ಆದರೆ ಎಂದಿಗೂ ಹೀಗೆ ಭಾವುಕರಾಗಿ ಕುಸಿದಿರಲಿಲ್ಲ. ನಯನಾಳ ಪಾಲಿಗೆ ಸಾವಿತ್ರಿಯವರು ಇಡೀ ಪ್ರಪಂಚವೇ ಆಗಿದ್ದರು. ಎಂದಿಗೂ ಯಾವ ವಿಷಯಕ್ಕೂ ಹೆದರದವಳು ಇಂದು ತಾಯಿಯ ಸ್ಥಿತಿ ನೋಡಿ ಹೆದರಿ ನಡುಗಲಾರಂಭಿಸಿದಳು. ಅಮ್ಮ, ಹಾಗೆ ಕುಳಿತಿರೋ ರೆಹಮಾನನಿಗೆ ಕಾಲ್ ಮಾಡಿ ಬರಲು ಹೇಳ್ತೀನಿ, ಹಾಸ್ಪಿಟಲ್ಗೆ ಹೋಗೋಣ ಎಂದು ತನ್ನ ಮೊಬೈಲ್ ತಡಕಾಡಿ ತೆಗೆದಳು. ಬೇಡ ನಯನ, ನನಗೆ ಏನೂ ಆಗಿಲ್ಲ ಎಂದು ನಿಧಾನವಾಗಿ ಮೇಲೆದ್ದು ಸೋಫಾ ಮೇಲೆ ಬಂದು ಕುಳಿತವರು, ನಯನ ಬಾಯಿಲ್ಲಿ ಎಂದರು. ಏನಮ್ಮ, ಏನಾದ್ರೂ ಬೇಕಿತ್ತಾ ಎಂದು ಅವರ ಬಳಿಗೆ ಹೋದಳು. ಅವಳ ಕೈ ಹಿಡಿದವರೇ, ಇನ್ಯಾವತ್ತು ನೀನು ಆ ಅಗ್ರಹಾರದ ಕಡೆಗೆ ಹೋಗುವುದಿಲ್ಲ ಎಂದು ನನಗೆ ಮಾತು ಕೊಡು ಎಂದು ಅವರ ಹಸ್ತವನ್ನು ನೀಡಿದರು. ತನ್ನ ತಾಯಿ ಯಾಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಅರ್ಥವಾಗದೆ ಗೊಂದಲದಲ್ಲಿಯೇ ನೋಡಿದವಳು, ಯಾಕೆ ಅಮ್ಮ, ಏನಾಯ್ತು, ಎಂದೂ ಹೀಗೆ ಎಲ್ಲಿಗೂ ಹೋಗ್ಬೇಡ ಎಂದು ಹೇಳದವಳು ಇಂದು ಯಾಕೆ ಹಾಗೆ ಹೇಳುತ್ತಿದ್ದೀಯಾ ಎಂದಳು. ಯಾಕೆ ಏನು ಎನ್ನುವ ಪ್ರಶ್ನೆ ಮಾಡಬೇಡ ಎಂದು ನಿನ್ನನ್ನು ಎಲ್ಲಿಗೂ ಹೋಗಬೇಡ ಎಂದು ತಡೆಯದವಳು ಇಂದು ತಡೆಯುತ್ತಿದ್ದೇನೆ ಎಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಎಂದು ತಿಳಿದುಕೊ. ಆದರೆ ಆ ಕಾರಣ ಏನು ಎಂದು ಪ್ರಶ್ನಿಸಬೇಡ. ನಾನು ಹೇಳಿದಷ್ಟು ಕೇಳು. ಇನ್ಯಾವತ್ತು ನೀನು ಆ ಅಗ್ರಹಾರದ ಕಡೆಗೆ ಮುಖ ಕೂಡ ಮಾಡಬಾರದು. ಹಾಗೇನಾದ್ರೂ ಕಣ್ಣು ತಪ್ಪಿಸಿ ನೀನು ಆ ಕಡೆ ಹೋದರೆ ನನ್ನಾಣೆ ಎಂದು ಬರುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡಿದ್ದರು. ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಅಳ್ತೀಯಮ್ಮ? ನಾನು ಇಂದು ಕೂಡ ಬೇಕೆಂದು ಅಲ್ಲಿ ಹೋಗಿರಲಿಲ್ಲ. ಅಕಸ್ಮಾತ್ ಆಗಿ ರೆಹಮಾನ್ ಕರೆದುಕೊಂಡು ಹೋದ ಅಷ್ಟೇ. ನಿನಗೆ ಇಷ್ಟ ಇಲ್ಲ ಎಂದ ಮೇಲೆ ನಾನು ಅಲ್ಲಿಗೆ ಹೋಗುವುದಿಲ್ಲ ಎಂದು ತನ್ನ ತಾಯಿಯ ಕಣ್ಣೀರನ್ನು ಒರೆಸಿದವಳು, ಯಾಕೆ ಏನಾಯ್ತು ಎನ್ನುವ ಪ್ರಶ್ನೆಗಳು ಅವಳ ಗಂಟಲಿನಲ್ಲಿಯೇ ಉಳಿದವು. ನಿಲ್ಲು, ಎಲ್ಲಿಗೆ ಹೋಗ್ತಿದೀಯ? ಮಧ್ಯಾಹ್ನ ತಾಯಿಯ ಒತ್ತಾಯಕ್ಕೆ ಊಟ ಸೇರದಿದ್ದರೂ 4 ತುತ್ತು ತಿಂದವಳು ಹೆಗಲಿಗೆ ಒಂದು ಬ್ಯಾಗ್ ಏರಿಸಿಕೊಂಡು ಹಾಸ್ಪಿಟಲ್ಗೆ ಹೊರಟವಳನ್ನು ತಂದೆಯ ಗಡಸು ಧ್ವನಿ ತಡೆಯಿತು. ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ, ಜಾನಕಿ ಕೂಡ ಅದೇ ಬಿರುಸಿನಿಂದ ಹೇಳಿದಳು. ಇನ್ಮೇಲೆ ನೀನು ಎಲ್ಲಿಯೂ ಹೋಗುವ ಹಾಗಿಲ್ಲ, ತೆಪ್ಪಗೆ ಮನೆಯಲ್ಲಿ ಬಿದ್ದಿರು. ರಾತ್ರಿ ಕೆಲಸದಲ್ಲಿದ್ದ ಲಿನೇಟಾಳಿಗೆ ಬೆಳಗ್ಗೆ ನೀನೇ ನನ್ನ ಕೆಲಸ ಮುಂದುವರಿಸು, ನಾನು ಮಧ್ಯಾಹ್ನ ಬರ್ತೀನಿ ಎಂದು ಹೇಳಿಕೊಂಡಿದ್ದಳು. ಲಿನೇಟಾಳು ಕೂಡ ಇದಕ್ಕೆ ಸರಿ ಎಂದು ಒಪ್ಪಿಕೊಂಡಿದ್ದಳು. ಪಾಪ, ರಾತ್ರಿ ನಿದ್ದೆಗೆಟ್ಟು ಈಗಲೂ ಕೆಲಸ ಮಾಡುತ್ತಿದ್ದಾಳೆ. ಆದಷ್ಟು ಬೇಗ ಹೋಗಿ ಲೀನಾಳನ್ನು ಮನೆಗೆ ಕಳುಹಿಸಬೇಕು ಎಂದು ಧಾವಂತದಲ್ಲಿ ಹೊರಟವಳಿಗೆ ತಂದೆಯ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಪ್ರತಿಶತ 70ರಷ್ಟು ಆ ಮನೆಯನ್ನು ನಡೆಸುತ್ತಿರುವುದೇ ಜಾನಕಿಯ ಸಂಬಳದಿಂದ. ಅದು ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೂ ಚೆನ್ನಾಗಿ ತಿಳಿದಿತ್ತು. ಅದಕ್ಕಾಗಿಯೇ ಜಾನಕಿಯನ್ನು ಎಂದಿಗೂ ಕೆಲಸಕ್ಕೆ ಹೋಗಬೇಡ ಎಂದು ತಡೆದಿರಲಿಲ್ಲ. ಹಾಗಿರುವಾಗ ಮನೆಯ ಪರಿಸ್ಥಿತಿ ಗೊತ್ತಿದ್ದರೂ ಕೆಲಸಕ್ಕೆ ಹೋಗಬೇಡ ಎಂದು ತಂದೆಯ ಮಾತು ಅವಳಿಗೆ ಗೊಂದಲ ಉಂಟು ಮಾಡಿದರೂ ಸಹ ಅದನ್ನು ಪ್ರಶ್ನಿಸದೆ, ನಾನು ಕಷ್ಟಪಟ್ಟು ಓದಿದ್ದು ಮನೆಯಲ್ಲಿ ಕೂರುವುದಕ್ಕಲ್ಲ, ಅಷ್ಟಕ್ಕೂ ನಾನು ಯಾಕೆ ಕೆಲಸ ಬಿಡಬೇಕು ಎಂದಳು ದೃಢವಾಗಿ. ಸುಪ್ರಭಾ ಅವರು ಕೂಡ ಆಗಲೇ ತನ್ನ ಗಂಡ ಇನ್ನೇನು ಅವಾಂತರ ಮಾಡುತ್ತಾರೋ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತರು. ನಾನು ಗುಂಡ್ಕಲ್ ತರ ನಿಂತು ಹೇಳುತ್ತಿರುವುದು ನಿನ್ಗೆ ಅರ್ಥವಾಗುತ್ತಿಲ್ಲವಾ? ಇವತ್ತು ನಿನ್ನ ಮದುವೆಯಾಗುವ ಹುಡುಗ ಬರ್ತಿದ್ದಾನೆ. ಇನ್ನೊಂದು ವಾರದಲ್ಲಿ ನಿನ್ನ ಮದುವೆಯಾಗುವವರೆಗೂ ನೀನು ಎಲ್ಲಿಯೂ ಹೋಗುವ ಹಾಗಿಲ್ಲ ಎಂದರು ಕೋಪದಲ್ಲಿ. ಇಂದು ದೇವಸ್ಥಾನದಲ್ಲಿ ಆದ ಘಟನೆಯಿಂದ ತುಂಬಾ ಕೋಪಗೊಂಡವರು ಒಡನೆ ಮದುವೆ ಹುಡುಗನಿಗೆ ಕರೆ ಮಾಡಿ ಮುಂದಿನ ವಾರವೇ ಮದುವೆ ಎಂಬ ವಿಷಯ ತಿಳಿಸಿದ್ದರು. ಆಗ ತಾನೇ ಬಾಗಿಲಿಗೆ ಬಂದ ವಿಕ್ರಮ್ ತಂದೆಯ ಮಾತು ಕೇಳಿಸಿಕೊಂಡವನು, ಹುಡುಗನ ರೀತಿ ಇದ್ದಾನ ಅವನು, ಈಗಾಗಲೇ ಅಂಕಲ್ ಆಗಿದ್ದಾನೆ, ಅವನನ್ನು ನನ್ನ ಅಕ್ಕ ಮದುವೆಯಾಗಬೇಕಾ ಎಂದುಕೊಂಡು ಕೋಪದಲ್ಲಿಯೇ ಒಳ ಬಂದನು. ಅಂದು ತಂದೆ ಏನೋ ಆತುರದಲ್ಲಿ
ಹಾಗೆ ಹೇಳಿದ್ದಾರೆ ಎಂದು ಆ ವಿಷಯವನ್ನು ಹಗುರವಾಗಿ ತೆಗೆದುಕೊಂಡವಳಿಗೆ ಇಂದಿನ ತಂದೆಯ ಮಾತು ಕೇಳಿ ಕುಸಿದು ಹೋದಳು. ಆ ವಯಸ್ಸಾದ ವ್ಯಕ್ತಿಯೊಂದಿಗೆ ನನಗೆ ಮದುವೆಯೇ? ಆ ವಯಸ್ಸಾದವನನ್ನು ಮದುವೆಯಾಗಿ ನನ್ನ ಜೀವನ ಪರ್ಯಂತ ಜೀವನ ಮಾಡಬೇಕಾ ಎಂದು ನೆನೆದವಳ ಹೃದಯ ನಡುಗಿತು. ಹೇಳದೆ ಕೇಳದೆ ಕಣ್ಣುಗಳು ಕೊಳಗಳಾಗಿ ನೀರು ಇಳಿಯುತ್ತಿದ್ದವು. ನಿಮಗೆ ಮನುಷ್ಯತ್ವ ಅನ್ನುವುದೇ ಇಲ್ವಾ? ನನ್ನ ಮಗಳನ್ನು ಮುದುಕನಿಗೆ ಕೊಡಲು ನೀವ್ಯಾರು? ಮಗಳಿಗೆ ಮದುವೆ ಮಾಡ್ಬೇಕೆಂಬ ಜವಾಬ್ದಾರಿ ಇದ್ದರೆ ಬಡವನಾದರೂ ಪರವಾಗಿಲ್ಲ, ಗುಣವಂತನಾದ ವಯಸ್ಸಿನ ಹುಡುಗನನ್ನು ಹುಡುಕಿ ಮದುವೆ ಮಾಡಿ. ಅದು ಬಿಟ್ಟು ಮುದುಕನಾಗಿರುವವನಿಗೆ ನನ್ನ ಮಗಳನ್ನು ಕಟ್ಟಲು ಅವಳೇನು ಕೆಟ್ಟು ನಿಂತಿಲ್ಲ. ಈ ಬಾರಿ ಸುಪ್ರಭಾ ಸಿಡಿದಿದ್ದರು. ಅಲ್ಲ ಅಪ್ಪ, ಅಕ್ಕನ ಗುಣಕ್ಕೆ ರೂಪಕ್ಕೆ ಅವಳು ಮದುವೆಯಾಗುತ್ತೇನೆ ಎಂದರೆ ಹುಡುಗರು ಕ್ಯೂ ನಿಲ್ಲುತ್ತಾರೆ. ಅಂಥದ್ರಲ್ಲಿ ಆ ಮುದುಕನಿಗೆ ಮದುವೆ ಮಾಡಲು ಯಾಕೆ ಆತುರ ಮಾಡುತ್ತಿದ್ದೀರಾ? ಹಾಗೆ ಮಾಡಲು ನನ್ನ ಅಕ್ಕನಲ್ಲಿ ಏನು ಕೊರತೆ ಇದೆ? ನನ್ನ ಅಕ್ಕ ಅಪ್ಪಟ ಅಪರಂಜಿ ಎಂದು ಜಾನಕಿಯ ಭುಜ ಬಳಸಿ ಹೇಳಿದನು ವಿಕ್ರಮ್. ನಿನ್ನ ಹುಟ್ಟಿಗೆ ಕಾರಣವಾದ ನನಗೆ ಉಪದೇಶ ಮಾಡುವಷ್ಟು ದೊಡ್ಡವನಾದ ನೀನು. ಯಾರು ಏನೇ ಹೇಳಿದ್ರು ನಾನು ನೋಡಿರುವ ಹುಡುಗನ ಜೊತೆ ಇನ್ನೊಂದು ವಾರದಲ್ಲಿ ಇವಳ ಮದುವೆ. ಇದಕ್ಕೆ ಯಾರಾದ್ರೂ ಅಡ್ಡಿಪಡಿಸಿದರೆ ಎಂದವರು ತನ್ನ ಶರ್ಟ್ ಜೇಬಿಗೆ ಕೈ ಹಾಕಿ ಒಂದು ವಿಷದ ಬಾಟಲಿ ಹೊರತೆಗೆದು, ಇದು ನನ್ನ ದೇಹ ಸೇರುತ್ತದೆ ಎಂದು ಹೇಳಿದರೆ ಅವರ ಮಾತಿಗೆ ಮೂವರು ದಂಗಾಗಿ ನಿಂತರು. ಅಷ್ಟರಲ್ಲಿ ಮನೆಯ ಹೊರಗೆ ಮಾವ ಎನ್ನುವ ಕೂಗು ಕೇಳಿತು. ಒಡನೆಯೇ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೊರಬಂದವರೇ. ಅಲ್ಲಿ ಜಾನಕಿಯನ್ನು ಮದುವೆಯಾಗುತ್ತೇನೆ ಎಂದು ಬಂದಿದ್ದ ಆ ವಯಸ್ಕ ಬಾಗಿಲಿಗೆ ಬಂದು ನಿಂತಿದ್ದನು. ಅವನ ಕೈಯಲ್ಲಿದ್ದ ಒಂದು ಕವರನ್ನು ನೋಡಿದವರು ಮುಖ ಅರಳಿಸಿ, ಅಳಿಯಂದ್ರೆ ಬನ್ನಿ ಒಳಗೆ ಎಂದು ಅವನನ್ನು ಆದರದಿಂದ ಬರಮಾಡಿಕೊಂಡರು. ಆ ವಯಸ್ಕನನ್ನು ಅಲ್ಲಿ ನೋಡಿದವಳೆ ಮುಖ ಸಿಂಡರಿಸಿ ತನ್ನ ತಾಯಿಯ ಹಿಂದೆ ಹೋಗಿ ನಿಂತಳು. ವಿಕ್ರಮ್ ಕೂಡ ತನ್ನ ತಾಯಿಯ ಪಕ್ಕ ಹೋಗಿ ನಿಂತನು. ಸುಪ್ರಭಾ, ಅಳಿಯಂದಿರಿಗೆ ಕಾಫಿ ತಗೊಂಡ್ ಬಾ ಎಂದರೆ, ಅದೆಲ್ಲ ಏನು ಬೇಡ ಮಾವ, ಇದ್ದಕ್ಕಿದ್ದ ಹಾಗೆ ಕರೆ ಮಾಡಿ ಮುಂದಿನ ವಾರವೇ ಮದುವೆ ಎಂದಿರಿ, ಅದಕ್ಕೆ ಹಣದ ವಿಚಾರವನ್ನು ಇತ್ಯರ್ಥ ಮಾಡಿ ಹೋಗಲು ಬಂದೆ ಎಂದನು ನಗುತ್ತಾ. ಇಬ್ಬರು ಯಾವ ಹಣದ ವಿಚಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಅಲ್ಲಿದ್ದ ಮೂವರಿಗೂ ತಿಳಿಯದೆ ಗೊಂದಲವಾಯಿತು. ಇದಕ್ಕೆ ಈಗಲೇ ಅವಸರ ಏನಿತ್ತು, ನಿಧಾನವಾಗಿ ಕೊಡಬಹುದಿತ್ತು ಎಂದರು ಶಾಸ್ತ್ರಿಗಳು. ಹಣದ ವಿಚಾರವನ್ನು ಹಾಗೆಲ್ಲ ನಿಧಾನ ಮಾಡಬಾರದು ಎಂದು ಹೇಳಿದವನೇ ಹಿಡಿದಿದ್ದ ಒಂದು ಕವರ್ ಒಳಗೆ ಕೈ ಹಾಕಿ ಹಣ ತೆಗೆದುಕೊಳ್ಳಿ, ನಾನು ಹೇಳಿದಷ್ಟು ಹಣ ತಂದಿದ್ದೀನಿ, ಇದರಲ್ಲಿ 5 ಲಕ್ಷ ಇದೆ, ಎಣಿಸಿಕೊಳ್ಳಿ ಎಂದನು. ಅವನ ಮಾತಿಗೆ, ಅಯ್ಯೋ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಎಣಿಸುವುದೇನು ಬೇಡ ಎಂದು ಹೇಳುತ್ತಲೇ 5 ಲಕ್ಷ ಹಣವನ್ನು ಎರಡೂ ಕೈ ನೀಡಿ ತೆಗೆದುಕೊಂಡಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಅಲ್ಲಿ ಆ ದೃಶ್ಯವನ್ನು ನೋಡುತ್ತಿದ್ದ ಮೂವರ ಮನದಲ್ಲಿ ನೂರಾರು ಪ್ರಶ್ನೆಗಳು ಓಡುತ್ತಿದ್ದವು. ಆದರೆ ಯಾರೊಬ್ಬರು ಬಾಯಿ ತೆರೆದು ಮಾತನಾಡುವ ಸಾಹಸಕ್ಕೆ ಕೈ ಹಾಕಲಿಲ್ಲ. ಮದುವೆ ದೇವಸ್ಥಾನದಲ್ಲಿ ಸರಳವಾಗಿ ಆದರೆ ಸಾಕು. ನಾನು ನನ್ನ ತಂದೆ ತಾಯಿಯ ಜೊತೆ ನೇರವಾಗಿ ದೇವಸ್ಥಾನಕ್ಕೆ ಬರುತ್ತೇನೆ. ನಮ್ಮ ಕಡೆಯಿಂದ ಹೆಚ್ಚಿಗೆ ಜನ ಬರುವುದಿಲ್ಲ. ನೀವು ಎಲ್ಲಾ ತಯಾರಿ ಮಾಡಿಕೊಳ್ಳಿ ಎಂದವನು. ನನಗೆ ಬೇರೆ ಕೆಲಸ ಇದೆ, ಬರ್ತೀನಿ ಎಂದು ಮೇಲೆದ್ದರೆ, ಊಟ ಮಾಡಿ ಹೋಗಿ ಎಂದರು ಶಾಸ್ತ್ರಿಗಳು. ಈಗ ಸಮಯ ಇಲ್ಲ, ಮದುವೆಯಾದ ಮೇಲೆ ಇಲ್ಲಿ ಊಟ ಮಾಡುವುದು ಇದ್ದೇ ಇದೆ ಎಂದು ತಾಯಿಯ ಹಿಂದೆ ನಿಂತಿದ್ದ ಜಾನಕಿಯನ್ನು ನೋಡಿಕೊಂಡು ನಗುತ್ತಾ ಹೇಳಿದ ವ್ಯಕ್ತಿ ಅಲ್ಲಿಂದ ಹೊರಟಿದ್ದನು. ಆ ವ್ಯಕ್ತಿ ಆ ಕಡೆ ಹೋಗುತ್ತಿದ್ದ ಹಾಗೆ ಮಗನ ಕಡೆ ತಿರುಗಿ, ನೋಡು, ಹುಡುಗ ಎಷ್ಟು ಒಳ್ಳೆಯವನು. ನೀನು ಹೇಳಿದ ರೂಪವಂತ ವಯಸ್ಸಿನ ಹುಡುಗರನ್ನು ಹುಡುಕಿದರೆ ಇಂಥವರು ಸಿಗುತ್ತಿರಲಿಲ್ಲ. ವಯಸ್ಸು ಸ್ವಲ್ಪ ಹೆಚ್ಚಾಗಿದೆ ಎಂಬುದನ್ನು ಬಿಟ್ಟರೆ ಹುಡುಗ ಚಿನ್ನದಂತವನು. ನಿನ್ನ ಅಕ್ಕನನ್ನು ಮದುವೆಯಾಗಲು ಅವನೇ 5 ಲಕ್ಷ ವಧು ದಕ್ಷಿಣೆ ಕೊಟ್ಟು ಮದುವೆಯಾಗುತ್ತಿದ್ದಾನೆ. ಇಂತಹ ಹುಡುಗ ಇಂದಿನ ಕಾಲದಲ್ಲಿ ಎಲ್ಲಿ ಸಿಗುತ್ತಾನೆ ಎಂದು ಮೂವರು ನಿಂತಿದ್ದ ಕಡೆ ತಿರುಗಿ ಹೇಳಿದವರು ಹಣ ಹಿಡಿದು ಕೋಣೆಗೆ ಹೋಗಿದ್ದರು. ಜಾನಕಿಯನ್ನು ಮದುವೆಯಾಗುತ್ತೇನೆ ಎಂದು ಬಂದ ವಯಸ್ಕ ತುಂಬಾ ದಿನದಿಂದ ಜಾನಕಿಯನ್ನು ಗಮನಿಸಿದವನು. ಅವಳನ್ನು ಮದುವೆಯಾಗಬೇಕೆಂದು ಆಸೆ ಪಟ್ಟನು. ಅವರ ಮನೆಯವರ ಬಗ್ಗೆ ಕೆಲವು ಕಡೆ ವಿಚಾರಿಸಿದಾಗ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಮಗಳ ಮೇಲಿದ್ದ ಕೋಪ, ತಿರಸ್ಕಾರ ತಿಳಿದವನು ಅದನ್ನೇ ಬಂಡವಾಳವಾಗಿಸಿಕೊಂಡು ಒಬ್ಬ ಮದುವೆ ಬ್ರೋಕರ್ ಹಿಡಿದು ಅವನಿಗೆ ಕೈ ತುಂಬ ದುಡ್ಡು ಕೊಟ್ಟು ಶಾಸ್ತ್ರಿಗಳ ಜೊತೆ ಮಾತನಾಡಿಸಿದ್ದನು. ಆ ಬ್ರೋಕರ್ ಶಾಸ್ತ್ರಿಗಳ ಬಳಿಗೆ ಬಂದು, ಹುಡುಗನೇ 5 ಲಕ್ಷ ಕೊಟ್ಟು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಎಂದು ಹೇಳಿದ ತಕ್ಷಣ ತನ್ನ ಮಗನ ಓದಿಗೆ ಇದು ಸಹಾಯವಾಗುತ್ತದೆ ಎಂದು ಯೋಚಿಸಿ ಈ ಮದುವೆಗೆ ಒಪ್ಪಿಗೆ ನೀಡಿದ್ದರು. ಇಲ್ಲಿ ಶಾಸ್ತ್ರಿಗಳು ಮಗನ ಓದಿನ ಬಗ್ಗೆ ಮಾತ್ರ ಯೋಚಿಸಿ ಮಗಳ ಬಳಿಗೆ ಕೊಳ್ಳಿ ಇಡಲು ಹೊರಟಿದ್ದರು. ತಂದೆಯ ಮಾತು ಕೇಳಿದವಳಿಗೆ ಸಿಡಿಲೆರಗಿದಂತಾಗಿತ್ತು. ಅಂದ್ರೆ ನನ್ನ ತಂದೆ ನನ್ನನ್ನು 5 ಲಕ್ಷಕ್ಕೆ ಮಾರಿದ್ದಾರಾ?
ಒಬ್ಬ ಮಗನ ಮದುವೆಯಲ್ಲಿ ವರದಕ್ಷಿಣೆ ತೆಗೆದುಕೊಂಡು ತಮ್ಮ ಮಗನನ್ನು ಮಾರುವ ತಂದೆ ತಾಯಿಯಂತೆ ನನ್ನ ತಂದೆ ನನ್ನನ್ನು ಮಾರುತ್ತಿದ್ದಾರಾ ಎಂದು ಯೋಚಿಸಿದವಳ ಮನಸ್ಸಿನಲ್ಲಿ ಸಾವಿರ ಅಲೆಗಳು ಬಂದು ಒಮ್ಮೆಲೆ ಅಪ್ಪಳಿಸಿದಂತಾಗಿತ್ತು. ಅಲ್ಲಿಯೇ ಕುರ್ಚಿಯ ಮೇಲೆ ಕುಸಿದು ಕುಳಿತವಳ ಕಣ್ಣಿನಲ್ಲಿ ಒಂದೇ ಸಮ ನೀರು ಇಳಿಯುತ್ತಿದ್ದವು. ನಾನೊಂದು ನಿರ್ಜೀವ ಮಾರಾಟದ ವಸ್ತುವೆ. ನನ್ನ ಬೆಲೆ 5 ಲಕ್ಷವೇ. ನನ್ನ ಇಷ್ಟಕ್ಕೆ ಬೆಲೆ ಇಲ್ಲ, ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ. ಆದರೆ ಜಾನಕಿ ಎಂಬ ಹುಡುಗಿಗೆ 5 ಲಕ್ಷ ಬೆಲೆ ಎಂದು ಯೋಚಿಸಿದವಳ ಮನಸ್ಸು ಆಗಲೇ ರಾಡಿಯಾಗಿತ್ತು. ಅಲ್ಲಿಯೇ ಕೂಗಿ ಕಿರುಚಾಡಿ ತನ್ನ ದುಃಖ ಹೊರಹಾಕಬೇಕು ಎಂದುಕೊಂಡವಳಿಗೇಕೋ ಮೌನವೇ ಹಿತವೆನಿಸಿತು. ಒಡನೆ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಓಡಿಬಿಟ್ಟಳು. ಮಗಳು ಹೋದತ್ತಲೇ ನೋಡುತ್ತಾ ಸುಪ್ರಭಾ ಅವರು ಕುರ್ಚಿಯ ಮೇಲೆ ಕುಸಿದು ಕುಳಿತುಕೊಂಡು ಅಳಲು ಶುರು ಮಾಡಿದರು. ವಿಕ್ರಮ್ ತನ್ನ ತಾಯಿಗೆ ಸಮಾಧಾನ ಮಾಡಲು ನಿಂತನು. ರೆಹಮಾನ್ ಮನೆಗೆ ಹೋಗದೆ ಸೀದಾ ಬಂದವನೇ ಅಡಿಕೆ ಕಣದಲ್ಲಿ ಇರಿಸಿದ ಒಂದು ದಿವಾನಿನ ಮೇಲೆ ಎರಡೂ ಕೈಯನ್ನು ಹಿಂಬದಿಯ ತಲೆಗೆ ದಿಂಬಾಗಿಸಿ ಅದರ ಮೇಲೆ ತಲೆಗಿಟ್ಟು ಸೂರು ದಿಟ್ಟಿಸುತ್ತಾ ಅಂಗಾತ ಮಲಗಿದವನ ಆಲೋಚನೆಗಳು ಜಾನಕಿಯ ಸುತ್ತ ಸುತ್ತುತ್ತಿದ್ದವು. ನಾನು ಅಲ್ಲಿಗೆ ಹೋಗಿ ಖುಷಿಯಿಂದ ಇದ್ದವಳ ಕಣ್ಣಿನಲ್ಲಿ ನೀರು ತರಿಸಿದೆನಾ? ಅರ್ಜುನ್ ಹೇಳಿದ ಹಾಗೆ ಇಂದಿನ ಅವಳ ನೋವಿಗೆ ನಾನೇ ಕಾರಣವಾದೆನಾ? ಅಷ್ಟು ಜನರ ಎದುರಿಗೆ ಅವಳ ತಂದೆ ಹೊಡೆದ ಏಟು ಅವಳಿಗೆ ಅದೆಷ್ಟು ನೋವಾಗಿರಬಹುದು? ಜಾನಕಿ ಇನ್ನೂ ಅಳುತ್ತಿರಬಹುದಾ? ಒಮ್ಮೆ ಕರೆ ಮಾಡಿ ಕೇಳಲ? ಬೇಡ ಬೇಡ, ಈಗ ಅವಳ ಜೊತೆ ಮಾತನಾಡಲು ನನಗೆ ಧೈರ್ಯ ಇಲ್ಲ ಎಂದು ಯೋಚಿಸುತ್ತಿದ್ದವನು ಒಡನೆಯೇ ವಾಸ್ತವವನ್ನು ಅರಿತು ಎಚ್ಚೆತ್ತು ನಾನ್ಯಾಕೆ ಅವಳ ಬಗ್ಗೆ ಇಷ್ಟೊಂದು ಯೋಚಿಸುತ್ತಿದ್ದೀನಿ ಎಂದುಕೊಂಡರೂ ಅವಳ ಯೋಚನೆಯಿಂದ ಹೊರಬರಲಾರದೆ ಒದ್ದಾಡುತ್ತಿದ್ದನು. ಮಹಾನಪ್ಪ, ನಾನು ಬಂದಾಗಿಂದ ನೋಡುತ್ತಿದ್ದೇನೆ, ಏನೋ ಯೋಚಿಸುತ್ತಿದ್ದೀರಾ? ಮುಖವೆಲ್ಲ ಒಂದು ರೀತಿ ಇದೆ, ಏನಾಯ್ತು ಎಂದು ಅವನ ಮೇಲಿನ ಕಾಳಜಿಯಿಂದ ಕೇಳಿದರು ರಂಗಣ್ಣ. ರಂಗಣ್ಣ ಚಿಕ್ಕ ವಯಸ್ಸಿನಿಂದಲೂ ರೆಹಮಾನನನ್ನು ನೋಡಿದವರಿಗೆ ಅವನ ಮುಖದಲ್ಲಾಗುವ ಸಣ್ಣ ಬದಲಾವಣೆಯು ಅವರಿಗೆ ಬೇಗ ತಿಳಿಯುತ್ತದೆ. ರಂಗಣ್ಣ, ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಎಂದು ಮಲಗಿದ್ದಲ್ಲಿಂದ ಮೇಲೆದ್ದು ತನ್ನ ಪಕ್ಕ ಇರುವ ಜಾಗ ತೋರಿಸುತ್ತಾ ಕಾಲು ಕೆಳಗಾಗಿ ಕುಳಿತನು. ರೆಹಮಾನನ ಮಾತಿಗೆ ಹೆಗಲಿನಲ್ಲಿದ್ದ ಚೌಕವನ್ನು ಸರಿ ಮಾಡಿಕೊಳ್ಳುತ್ತಾ ಅವನ ಪಕ್ಕ ಕುಳಿತವರು, ಏನು ಹೇಳಿ ಮಹಾನಪ್ಪ ಎಂದರು. ಅದು ರಂಗಣ್ಣ, ನಮಗೆ ಗೊತ್ತಿಲ್ಲದೆ ನಮ್ಮಿಂದಾದ ತಪ್ಪಿಗೆ ಬೇರೆಯವರಿಗೆ ನೋವಾದ್ರೆ ಏನು ಮಾಡುವುದು ಎಂದನು. ಅವನ ಮಾತು ಕೇಳಿ ಕ್ಷಣಕಾಲ ಯೋಚಿಸಿದವರು, ಮಹಾನಪ್ಪ, ನೀವು ಗೊತ್ತಿಲ್ಲದೆ ಮಾಡಿರುವುದರಿಂದ ಇದರಲ್ಲಿ ನಿಮ್ಮ ತಪ್ಪಿಲ್ಲ ಎನಿಸುತ್ತದೆ. ಆದ್ರೆ ಗೊತ್ತಿಲ್ಲದೆ ಮಾಡಿದ ತಪ್ಪಾದ್ರೂ ಅದರಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗಿದೆ ಅಲ್ವಾ? ಅದನ್ನು ನಾವೇ ಯೋಚಿಸಿ ಅವರ ಬಳಿ ಕ್ಷಮೆ ಕೇಳಿದ್ರೆ ಆಯ್ತು. ಕ್ಷಮೆ ಕೇಳುವುದರಿಂದ ನಾವು ಸಣ್ಣರಾಗುವುದಿಲ್ಲ, ಬದಲಾಗಿ ನಮ್ಮ ದೊಡ್ಡತನ ತೋರುತ್ತದೆ. ಹಾಗೆಯೇ ನೋವಾಗಿರುವವರ ಮನಸ್ಸಿಗೂ ನಿರಾಳವಾಗುತ್ತದೆ ಎಂದರು ರಂಗಣ್ಣ. ರಂಗಣ್ಣನ ಮಾತು ಕೇಳಿದವನು, ಹೌದು, ನಾನು ಜಾನಕಿಯ ಬಳಿ ಕ್ಷಮೆ ಕೇಳಲೇಬೇಕು. ಹೇಗಿದ್ದರೂ ನಾಳೆ ಹಾಸ್ಪಿಟಲ್ಗೆ ಬರ್ತಾಳಲ್ಲ, ಅಲ್ಲಿಗೆ ಹೋಗಿ ಕ್ಷಮೆ ಕೇಳುತ್ತೇನೆ ಎಂದುಕೊಂಡನು. ಅವಳಿಂದಲೇ ಕ್ಷಮೆ ಕೇಳಿಸಬೇಕು ಎಂದುಕೊಂಡಿದ್ದವನು ಇಂದು ಅವಳ ಬಳಿ ಕ್ಷಮೆ ಕೇಳಲು ತಯಾರಾದನು. ಮುಂದುವರಿಯುವುದು. ಧನ್ಯವಾದಗಳು.